ಧಾರವಾಡ ಜಿಲ್ಲಾದ್ಯಂತ ಡೆಂಗಿ ಅಬ್ಬರ ಜೋರಾಗ್ತಾ ಇದೆ. ಈ ಬೆನ್ನಲ್ಲೇ ಜಿಲ್ಲೆಯ ಅನೇಕ ಗ್ರಾಮಗಳಲ್ಲಿ ಸೊಳ್ಳೆಯ ಕಾಟ ಕೂಡ ತಪ್ಪಿಸೋದಕ್ಕಾಗಿ ಗ್ರಾಮ ಪಂಚಾಯತ್ ವತಿಯಿಂದ ಫಾಗಿಂಗ್ ಕಾರ್ಯ ಜೋರಾಗ್ತಾ ಇದೆ. ನವಲಗುಂದ ತಾಲೂಕಿನ ಬ್ಯಾಲಡ ಹಾಗೂ ಹಣಸಿ ಸೇರಿದಂತೆ ಇತರೆ ಗ್ರಾಮದ ಗಲ್ಲಿಗಳಲ್ಲೂ ಕೂಡ ಫಾಗಿಂಗ್ ಮಾಡೋ ಮೂಲಕ ಸೊಳ್ಳೆಗಳ ನಾಶಕ್ಕೆ ಕ್ರಮ ಕೈಗೊಳ್ಳಲಾಯಿತು. ಈಗಾಗಲೇ ಜಿಲ್ಲೆಯಲ್ಲಿ 200ಕ್ಕೂ ಹೆಚ್ಚು ಡೆಂಗಿ ಸಕ್ರಿಯ ಪ್ರಕರಣಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಡೆಂಗಿ ಹತೋಟಿಗೆ ತರುವಂತಹ ಪ್ರಯತ್ನದ ಭಾಗವಾಗಿ ಫಾಗಿಂಗ್ ಕೆಲಸವನ್ನ ಮಾಡಿದೆ. ಡೆಂಗಿ ತಡೆಗಟ್ಟೋ ನಿಟ್ಟಿನಲ್ಲಿ ಹಾಗೂ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳೋ ನಿಟ್ಟಿನಲ್ಲಿ ಸೊಳ್ಳೆಗಳ ಉತ್ಪತ್ತಿ ಆಗದೆ ಇರೋ ರೀತಿಯಲ್ಲಿ ಫಾಗಿಂಗ್ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಸೊಳ್ಳೆ ಕಾಟ ತಪ್ಪಿಸೋದಕ್ಕೆ ಹಾಗೂ ಲಾರ್ವಾಗಳ ಉತ್ಪತ್ತಿ ಆಗದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಜಂಟಿಯಾಗಿ ಹಲವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದೆ.